ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕ್ಲಾಸಲ್ಲಿ ನಾವು ಜೀವಕೋಶ ರಚನೆ ಓಕೆ ಮತ್ತೆ ಅದರ ಕಾರ್ಯ ಏನು ಅಂತ ನೋಡ್ತಾ ಹೋಗೋಣ. ಜೀವಿಯ ರಚನೆ ಮತ್ತು ಕಾರ್ಯದ ಮೂಲ ಘಟಕವನ್ನ ನಾವು ಜೀವಕೋಶ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಜೀವಕೋಶವನ್ನ ಕಂಡು ಹಿಡಿದವ್ರು ಯಾರು ಅಂತ ಹೇಳಿದ್ರೆ ರಾಬರ್ಟ್ ಹುಕ್ ಅವರು ಕಂಡು ಹಿಡಿದ್ರು. ಮೈಕ್ರೋಸ್ಕೋಪ್ ಕಂಡು ಹಿಡಿದವರು ಜಕಾರಿಯಸ್ ಜಾನ್ಸನ್ ರವರು. ಆಯ್ತಾ, ಅದಾದ್ಮೇಲೆ ಪ್ರೋಕ್ಯಾರಿಯೋಟ್ ಬಂದ್ಬಿಟ್ಟು ನಿಜವಾದ ನ್ಯೂಕ್ಲಿಯಸ್ ಇಲ್ಲದ ಜೀವಿಗಳನ್ನ ನಾವು ಪ್ರೋಕ್ಯಾರಿಯೋಟ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕೋಶ ಕೇಂದ್ರದ ಸುತ್ತ ಯಾವುದೇ ಪೊರೆ ಇಲ್ಲದೆ ಇರುವಂತದ್ದು. ಯುಕ್ಯಾರಿಯೋಟ್ ಬಂದು ನಿಜವಾದ ನ್ಯೂಕ್ಲಿಯಸ್ ಇರುವಂತಹ ಜೀವಿಯನ್ನ ನಾವು ಯುಕ್ಯಾರಿಯೋಟ್ ಅಂತ ಹೇಳಿ ಕರಿತೀವಿ. ಕೋಶ ಕೇಂದ್ರದ ಸುತ್ತ ಇಲ್ಲಿ ಪೊರೆಯನ್ನ ನಾವು ಕಾಣಬಹುದು. ಆಮೇಲೆ ಪ್ರಾಣಿ ಜೀವಕೋಶದ ಅತ್ಯಂತ ಹೊರಪೊರೆ ಅಂತ ಹೇಳಿದ್ರೆ ಅದು ಕೋಶ ಪೊರೆ ಅಂತ ಹೇಳಿ ಕರಿತೀವಿ. ಸಸ್ಯ ಜೀವಕೋಶದ ಅತ್ಯಂತ ಹೊರಪೊರೆ ಬಂದು ಕೋಶಭಿತ್ತಿ ಆಗಿರುತ್ತೆ. ಜೀವಕೋಶದ ಪ್ರೋಟೀನ್ ಉತ್ಪಾದನಾ ಕೇಂದ್ರ ಅಂತ ಹೇಳಿ ನಾವು ರೈಬೋಸೋಮ್ ಅನ್ನ ಕರಿತೀವಿ. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಮೈಟೋಕಾಂಡ್ರಿಯಾವನ್ನ ಕರಿತೀವಿ. ಸಸ್ಯ ಜೀವಕೋಶದ ಅಡುಗೆ ಮನೆ ಅಂತ ಹೇಳಿ ನಾವು ಪತ್ರಹರಿತನ್ನ ಕರಿತೀವಿ. ಅಡುಗೆ ಮನೆ ಬಂದ್ಬಿಟ್ಟು ಯಾವುದು ಪತ್ರಹರಿತು. ಕೋಶಪೊರೆ 3 ರೀತಿಯ ಸಂಚಲನೆಗೆ ಸಹಾಯಕ. ಒಂದು ವಿಸರಣೆ, ಇನ್ನೊಂದು ಅಭಿಸರಣೆ, ಮತ್ತೊಂದು ಕ್ರಿಯಾತ್ಮಕ ಸಾಗಣೆ. ಆಯ್ತಾ, ಈ ಮೂರಕ್ಕೂ ಕೂಡ ಈ 3 ಸಂಚಲನೆಗೂ ಕೂಡ ಸಹಾಯಕವಾಗಿರುವಂತದ್ದು ಕೋಶ ಪೊರೆ. ವಿತೌಟ್ ಕೋಶ ಪೊರೆ ಅಂದ್ರೆ ಈ ಒಂದು ಸೆಲ್ ಮೆಂಬ್ರೇನ್ ಇಲ್ಲ ಅಂದ್ರೆ ಇವು ಯಾವುದಕ್ಕೂ ಅದು ನಡೆಯೋದಕ್ಕೆ ಸಾಧ್ಯ ಇರ್ತಿದ್ದಿಲ್ಲ. ಆಯ್ತಾ, ಜೀವಕೋಶದಲ್ಲಿನ ಅನುವಂಶೀಯ ವಸ್ತು ಬಂದು ವರ್ಣತಂತುಗಳು ಆಗಿರ್ತವೆ. ಈ ವರ್ಣತಂತುಗಳು DNA ಅನ್ನುವಂತಹ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿರ್ತವೆ. ಆಮೇಲೆ ಈ ಒಂದು ಕೋಶ ಕೇಂದ್ರವನ್ನ ಕಂಡು ಹಿಡಿದಂತವ್ರು ರಾಬರ್ಟ್ ಬ್ರೌನು. ಕ್ರೋಮೋಸೋಮ್ ಕಂಡು ಹಿಡಿದಂತವ್ರು ವಾಲ್ಟರ್ ಫ್ಲೆಮಿಂಗ್ ಅವರು. ನೋಡಿ, ಕ್ರೋಮೋಸೋಮ್ ಅನ್ನ ಕಂಡು ಹಿಡಿದವರು ವಾಲ್ಟರ್ ಫ್ಲೆಮಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. DNA ಯ ಪೂರ್ಣ ಹೆಸರು ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್. RNA ಯ ಪೂರ್ಣ ಹೆಸರು ರೈಬೋನ್ಯೂಕ್ಲಿಕ್ ಆಮ್ಲ. ಮಾನವನ ದೇಹ ಜೀವಕೋಶದಲ್ಲಿರುವ ವರ್ಣತಂತುಗಳ ಸಂಖ್ಯೆ 23 ಜೊತೆ ಅಂದ್ರೇನು 46. ಏಕಕೋಶ ಜೀವಿಗಳಿಗೆ ಸಾಮಾನ್ಯ ಉದಾಹರಣೆ ಬಂದು ಅಮೀಬಾ, ಯೂಗ್ಲಿನಾ, ಪ್ಯಾರಾಮಿಶಮ್, ಎಂಟಮೀಬಾ. ಇನ್ನು ಪೊರೆ ಸಹಿತ ಕಣದಂಗಗಳು ಅಂತ ಹೇಳಿದ್ರೆ ಇವು ಪೊರೆಯಿಂದ ಆವೃತ ಆಗಿರ್ತವೆ. ಉದಾಹರಣೆಗೆ ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ ಇವೆಲ್ಲವೂ ಕೂಡ ಅದಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು. ಇನ್ನು ಪೊರೆ ರಹಿತ ಕಣದಂಗಗಳು ಬಂದ್ಬಿಟ್ಟು ಪೊರೆಯಿಂದ ಆವೃತ ಆಗಿರುವುದಿಲ್ಲ. ಆಯ್ತಾ, ಫಾರ್ ಎಕ್ಸಾಂಪಲ್ ರೈಬೋಸೋಮು, ಸೆಂಟ್ರಿಯೋಲು ಇವೆಲ್ಲವೂ ಕೂಡ. ಇನ್ನು ಕೋಶ ವಿಭಜನೆ ಸಂದರ್ಭದಲ್ಲಿ ತಾರೆಗಳಾಗಿ ಅಂದ್ರೆ ಐಸ್ಟೆಲ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು, ಅವನ್ನ ತಾರೆಗಳು ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಮಾರ್ಪಾಡುವಾಗುವಂತಹ ಕಣದಂಗವನ್ನ ನಾವು ಸೆಂಟ್ರಿಯೋಲ್ ಅಂತ ಹೇಳಿ ಹೇಳ್ತೀವಿ. ಅಂದ್ರೇನು, ಕೇಂದ್ರ ಬಿಂದು. ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಅಂತ ಹೇಳಿ ಸೂಸೈಡ್ ಬ್ಯಾಗ್ ಅಂದ್ರೆ ಆತ್ಮಹತ್ಯಾ ಸಂಚಿಗಳು ಅಂತ ಹೇಳಿ ಲೈಸೋಸೋಮ್ಸ್ ಅನ್ನ ಕರೀತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದ್ರೆ ಜೀವಕೋಶವನ್ನ ಕಂಡು ಹಿಡಿದಂತಹ ವಿಜ್ಞಾನಿ ರಾಬರ್ಟ್ ಹುಕ್. ಆಯ್ತಾ, ಪ್ರಾಣಿ ಜೀವಕೋಶದ ಆತ್ಮಹತ್ಯಾ ಚೀಲ ಅಂತ ಹೇಳಿ ಲೈಸೋಸೋಮ್ ಅನ್ನ ಕರೀತಾರೆ. ಇವುಗಳಲ್ಲಿ ಪ್ರಾಣಿ ಜೀವಕೋಶಗಳಲ್ಲಿ ಕಂಡು ಬರದ ಭಾಗ ಯಾವುದು ಅಂತ ಹೇಳಿದ್ರೆ ಕೋಶ ಭಿತ್ತಿ. ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಅಂದ್ರೆ ಅದರಲ್ಲಿ ಕೋಶ ಕೇಂದ್ರದ ಪೊರೆ ಇರೋದಿಲ್ಲ. ಕೋಶ ಕೇಂದ್ರವನ್ನ ಕಂಡು ಹಿಡಿದಂತಹ ವಿಜ್ಞಾನಿ ರಾಬರ್ಟ್ ಬ್ರೌನ್. ಇವುಗಳಲ್ಲಿ ಪೊರೆ ರಹಿತ ಕಣದಂಗ ಅಂತ ಅಂದ್ರೆ ಅದು ರಸದಾನಿ. ಪೊರೆ ರಹಿತ ಕಣದಂಗ ಯಾವುದು? ರಸದಾನಿ. ಕೋಶ ವಿಭಜನೆ ಸಂದರ್ಭದಲ್ಲಿ ತಾರೆಗಳಾಗಿ ಮಾರ್ಪಡುವಂತಹ ಕಣದಂಗ ಯಾವುದು? ಸೆಂಟ್ರಿಯೋಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಸ್ತುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುವಂತಹ ಪ್ರಕ್ರಿಯೆಯನ್ನ ನಾವು ವಿಸರಣೆ ಅಂತ ಹೇಳಿ ಕರಿತೀವಿ. ನೀರಿನ ಅಣುಗಳು ಅರೆ ಪಾರಕ ಪೊರೆಯ ಮೂಲಕ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುವಂತಹ ಪ್ರಕ್ರಿಯೆಯನ್ನ ನಾವು ಅಭಿಸರಣೆ ಅಂತ ಹೇಳಿ ಕರಿತೀವಿ. ಆಯ್ತಾ, ಮಾನವನ ದೇಹದ ಜೀವಕೋಶದಲ್ಲಿ ಇರುವಂತಹ ವರ್ಣತಂತುಗಳ ಸಂಖ್ಯೆ 23 ಜೊತೆ. ಎಷ್ಟು? 23 ಜೊತೆ. ಆಯ್ತಾ, 23 ಜೊತೆ ಅಂತಾನೆ ಹೇಳ್ಬೇಕು, ಅಥವಾ 46 ಅಂತ ಇದ್ರೆ 46ನ ಚೂಸ್ ಮಾಡ್ಬೇಕು, 46 ಜೊತೆ ಅಲ್ಲ. ಆಯ್ತಾ, ಇದಿಷ್ಟು ಯಾವುದು ಜೀವಕೋಶಕ್ಕೆ ಸಂಬಂಧಪಟ್ಟಿದ್ದು. ಇದಾದ ನಂತರ ನಾವು ಸೂಕ್ಷ್ಮ ಜೀವಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಆಯ್ತಾ, ಎಸ್, ಸೂಕ್ಷ್ಮ ಜೀವಿಗಳು ಅಂತ ಅಂದಾಗ ಬರಿಗಣ್ಣಿನಲ್ಲಿ ನೋಡಲಾಗದ ಸೂಕ್ಷ್ಮದರ್ಶಕದ ಮೂಲಕ ನೋಡಬಹುದಾದಂತಹ ಜೀವಿಗಳನ್ನ ನಾವು ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ. ಇದರಲ್ಲಿ 5 ವಿಧವನ್ನ ನಾವು ನೋಡ್ತೀವಿ. ಒಂದು ಬ್ಯಾಕ್ಟೀರಿಯಾಗಳು, ಆಮೇಲೆ ವೈರಸ್ಗಳು, ಶೈವಲಗಳು, ಶಿಲೀಂಧ್ರಗಳು, ಏಕಕೋಶ ಜೀವಿಗಳು. ಇವೆಲ್ಲವೂ ಕೂಡ ಸೂಕ್ಷ್ಮ ಜೀವಿಗಳು ಅಂತ ಹೇಳಿ ನಾವು ವಿಂಗಡಣೆನ ಮಾಡ್ತೀವಿ.
ಸೂಕ್ಷ್ಮಾಣುಗಳನ್ನ ಅಳೆಯುವಂತಹ ಏಕಮಾನ 1 ಮೈಕ್ರಾನ್ ಅಂತ ಹೇಳಿ, ಅಂದ್ರೆ 1/1000 mm ಅಂತ ಹೇಳಿ ಸೂಚಿಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಬ್ಯಾಕ್ಟೀರಿಯಾವನ್ನ ನೋಡಿದಾಗ ಅದರಲ್ಲಿ ಉಪಯೋಗಕಾರಿ ಬ್ಯಾಕ್ಟೀರಿಯಾಗಳು ಕೂಡ ಇದಾವೆ, ಆಮೇಲೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಕೂಡ ಇದಾವೆ. ಉಪಯೋಗಕಾರಿ ಬ್ಯಾಕ್ಟೀರಿಯಾಗಳು ಅಂತ ಹೇಳಿದ್ರೆ ಹಾಲು ಮೊಸರಾಗೋದಕ್ಕೆ ಕಾರಣವಾಗುವಂತಹ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬೆಸಿಲಸ್. ಓಕೆ, ಗಾಳಿಯಲ್ಲಿನ ಮುಕ್ತ ನೈಟ್ರೋಜನ್ ಅನ್ನ ಸ್ಥಿರೀಕರಿಸುವಂತಹ ಬ್ಯಾಕ್ಟೀರಿಯಾ ರೈಸೋಬಿಯಂ ಆಗಿರುತ್ತೆ. ಇದು ಲೆಗುಮಿನಸ್ ಸಸ್ಯಗಳ ಬೇರುಗಂಟುಗಳಲ್ಲಿ ಇರುವಂತದನ್ನ ನೋಡ್ಬೋದು. ಇನ್ನು ಉದಾಹರಣೆಗೆ ಹುರುಳಿ, ಉದ್ದು, ಅಲಸಂದೆ. ಓಕೆ, ಬ್ಯಾಕ್ಟೀರಿಯಾಗಳೇನಿರ್ತವೆ ಚರ್ಮ ಹದ ಮಾಡೋದಕ್ಕೆ, ವಸ್ತುಗಳನ್ನ ವಿಘಟಿಸಲದಕ್ಕೆ ಇವು ಸಹಾಯಕ ಮಾಡ್ತವೆ. ಇನ್ನು ಹಾನಿಕಾರಕ ಬ್ಯಾಕ್ಟೀರಿಯಾವನ್ನ ನೋಡಿದಾಗ ಧನುರ್ವಾಯು, ಆಮೇಲೆ ಕ್ಯಾಸ್ಟ್ರಿಡಿಯಂ ಟೆಟನಿ, ಕ್ಷಯ ಇದಕ್ಕೆ ಕಾರಣ ಟ್ಯೂಬರ್ಕ್ಯುಲೋಸಿಸ್, ಕಾಲರಾ ಇದಕ್ಕೆ ಕಾರಣ ವಿಬ್ರಿಯೋ ಕಾಲರಾ, ವಿಷಮ ಶೀತ ಜ್ವರ ಇದಕ್ಕೆ ಕಾರಣ ಸಾಲ್ಮೊನೆಲ್ಲಾ ಟೈಫಿ, ಆಮೇಲೆ ಆಂಥ್ರಾಕ್ಸ್ ಇದಕ್ಕೆ ಕಾರಣ ಯಾವುದು ಬೆಸಿಲಸ್ ಆಂಥ್ರಾಸಿಸ್. ಆಮೇಲೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿಂದ ಆಹಾರ ಯಾವಾಗ್ಲೂ ಏನಾಗಿರುತ್ತೆ, ವಿಷಮಯವಾಗುತ್ತೆ. ಅಂದ್ರೆ ಒಂದು ಚೆನ್ನಾಗಿರುವಂತ ಆಹಾರದೊಳಗಡೆ ಈ ಒಂದು ಹಾನಿಕಾರಕ ಬ್ಯಾಕ್ಟೀರಿಯಾ ಬಂತು ಅಂದ್ರೆ ಆ ಒಂದು ಆಹಾರ ಕೂಡ ವಿಷಮಯ ಆಗುತ್ತೆ, ವಿಷಪೂರಿತ ಆಗುತ್ತೆ. ಇನ್ನು ಪ್ರೋಟೋಜೋವಾ ಅಂತ ಕರಿತೀವಿ. ನೋಡಿ, ಪ್ರೋಟೋಜೋವಾ ಅನ್ನುವಂಥದ್ದು ಏಕಕೋಶಿ ಜೀವಿ ಆಗಿರುತ್ತೆ. ತನ್ನ ಎಲ್ಲಾ ಕಾರ್ಯಗಳನ್ನು ಕೂಡ ಒಂದೇ ಕೋಶದಿಂದ ಅದು ಮಾಡ್ಕೊಳ್ಳುತ್ತೆ. ಅಮೀಬಾ ಚಲನಾಂಗವನ್ನ ನಾವು ಮಿಥ್ಯಪಾದ ಅಂತ ಕರಿತೀವಿ. ಯುಗ್ಲಿನಾವನ್ನ ಪ್ಲಾಸೆಲ್ಲಾ ಅಂತ ಕರಿತೀವಿ. ಪ್ಯಾರಾಮೀಸಿಯಂ ಒಂದು ಯಾವುದು ಪ್ಯಾರಾಮೀಸಿಯಂದು ಸೀಲಿ ಆಗಿರುತ್ತೆ. ಓಕೆ, ಎಲ್ಲ ಕಾರ್ಯಗಳನ್ನ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಏಕಕೋಶ ಜೀವಿಗಳಿಂದ ಉಂಟಾಗುವ ಕಾಯಿಲೆಗಳು ಯಾವ್ಯಾವು ಅಂತ ಹೇಳಿದ್ರೆ ಮಲೇರಿಯಾ ಮತ್ತೆ ಆಮಶಂಕೆ. ಆಮಶಂಕೆ ಉಂಟಾಗುವಂಥದ್ದು ಎಂಟಮೀಬಾ ಇಂದ ಆದ್ರೆ ಮಲೇರಿಯಾ ಉಂಟಾಗುವಂಥದ್ದು ಪ್ಲಾಸ್ಮೋಡಿಯಂ ಇಂದ. ಇನ್ನು ಶೈವಲಗಳು ನೋಡಿದಾಗ ನೋಡಿ, ಪತ್ರಹರಿತ್ತು ಇದ್ದು ಆಹಾರ ಇವು ತಯಾರಿಸ್ಕೊಳ್ತವೆ. ನೀಲು ಹಸಿರು ಶೈವಲ ದ್ಯುತಿ ಸಂಶ್ಲೇಷಣೆಯಿಂದ ಅತಿ ಹೆಚ್ಚು ಆಕ್ಸಿಜನ್ ಬಿಡುಗಡೆ ಮಾಡುವಂತಹ ಜೀವಿಗಳಾಗಿರ್ತವೆ. ಉದಾಹರಣೆಗೆ ಕೆಂಪು ಸಮುದ್ರದಲ್ಲಿ ಕೆಂಪು ಶೈವಲಗಳು, ಅವುಗಳನ್ನ ನಾವು ಕೆಮಿಕಲಿ ನಾವ್ ಏನಂತ ಕರಿತೀವಿ, ಸೈಂಟಿಫಿಕ್ ಆಗಿ ಏನಂತ ಕರಿತೀವಿ, ಫೈಕೋ ಎರಿಥ್ರಿನ್ ಅಂತ ಹೇಳಿ ಕರಿತೀವಿ. ಇನ್ನು ನೀಲಿ ಶೈವಲಗಳನ್ನ ಫೈಕೋಸಯನಿನ್ ಅಂತ ಹೇಳಿ ಕರಿತೀವಿ. ಈಗ ನೆಕ್ಸ್ಟ್ ಶಿಲೀಂಧ್ರಗಳನ್ನ ನೋಡೋದಾದ್ರೆ, ಆಹಾರದ ಮೇಲೆ ತೇವಾಂಶ ಪೂರಿತ ಸಾವಯವ ವಸ್ತುಗಳ ಮೇಲೆ ಬೆಳೆಯುವಂತಹ ಈಸ್ಟು, ಬೂಸ್ಟು, ಅಣಬೆಯನ್ನ ಆಹಾರವಾಗಿ ಬಳಸ್ತಾರೆ. ಇದರ ಉಪಯೋಗಗಳು ಬಂದ್ಬಿಟ್ಟು ಅದು ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುವಂತದ್ದು. ಹಾಗಾಗಿ ನೋಡಿ, ಪ್ರತಿಜೈವಿಕ ಅಂದ್ರೆ ಏನು, ಆಂಟಿಬಯೋಟಿಕ್ ಪೆನಿಸಿಲಿನ್, ಇದನ್ನ ಪೆನಿಸಿಲಿಯಂ ನೊಟೇಟಮ್ ಅನ್ನುವಂತಹ ಒಂದು ಶಿಲೀಂಧ್ರದಿಂದ ಕಂಡು ಹಿಡಿತಾರೆ. ಈ ರೀತಿ ಕಂಡು ಹಿಡಿದಂತ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ಈಸ್ಟ್ ಬಂದ್ಬಿಟ್ಟು ಬೇಕರಿಗಳಲ್ಲಿ ಮತ್ತೆ ವೈನ್ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದನ್ನ ಉಬ್ಬೋದಕ್ಕೋಸ್ಕರ. ಆಮೇಲೆ ಸಕ್ಕರೆ ಅಂಶವನ್ನ ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಕ್ರಿಯೆಗೆ ಹುದುಗುವಿಕೆ ಅಂತ ಹೇಳಿ ಕರೀತಾರೆ. ವೈರಸ್ಗಳನ್ನ ನೋಡೋದಾದ್ರೆ ಇವುಗಳಲ್ಲಿ ನಿರ್ದಿಷ್ಟ ಕೋಶ ಕೇಂದ್ರ ಇರೋದಿಲ್ಲ. ಇವುಗಳಲ್ಲಿ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತ ನಾವು ಕರಿತೀವಿ. ವೈರಸ್ ನಿಂದ ಬರುವ ರೋಗಗಳು ಬಂದ್ಬಿಟ್ಟು ಏಡ್ಸ್ ಅಂದ್ರೆ ಏನು, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ. ಇನ್ನು HIV, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ. ಇನ್ನು ಹೆಪಟೈಟಿಸ್ A, ಹೆಪಟೈಟಿಸ್ B, ಪೋಲಿಯೋ, ಕೋವಿಡ್, TMV ಅಂದ್ರೆ ಟೊಬ್ಯಾಕೊ ಮೊಸೈಕ್ ವೈರಸ್, ಬ್ಯಾಕ್ಟೀರಿಯೋಫೇಜ್, ಇವೆಲ್ಲವೂ ಕೂಡ ವೈರಸ್ ಇಂದ ಬರುವಂತದ್ದಾಗಿದೆ. ವೈರಸ್ ನಿಂದ ಬರುವಂತಹ ಇತರೆ ರೋಗಗಳು ಬಂದ್ಬಿಟ್ಟು ಪೋಲಿಯೋ, ಸಿಡುಬು, ದಡಾರ, ನೆಗಡಿ, ಸಾರ್ಸ್, ಡೆಂಗ್ಯೂ, ಆಮೇಲೆ ದನಗಳಿಗೆ ಬರುವಂತಹ ಕಾಲುಬಾಯಿ ಜ್ವರ, ರೇಬೀಸ್, ಹಕ್ಕಿ ಜ್ವರ, ಇವೆಲ್ಲವೂ ಕೂಡ. ಇನ್ನು ಎಡ್ವರ್ಡ್ ಜೆನ್ನರ್ ಅವರು ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿತಾರೆ. ಅದೇ ತರ ಲೂಯಿಸ್ ಪ್ಯಾಸ್ಚರ್ ಅವರು ರೇಬೀಸ್ ರೋಗಕ್ಕೆ ಇವರು ಲಸಿಕೆಯನ್ನ ಕಂಡುಹಿಡಿತಾರೆ. ಆಮೇಲೆ ಪ್ಯಾಶ್ಚರೀಕರಣ ಬಗ್ಗೆ ತೋರಿಸಿದ್ರು. ಸೂಕ್ಷ್ಮಾಣು ಜೀವಿಶಾಸ್ತ್ರದ ಪಿತಾಮಹ ಅಂತ ಹೇಳಿ ನಾವು ಲೂಯಿಸ್ ಪ್ಯಾಸ್ಚರ್ ಅವ್ರನ್ನ ಕರಿತೀವಿ. ಆಹಾರ ಪದಾರ್ಥಗಳನ್ನ ಸಂರಕ್ಷಿಸುವ ವಿಧಾನ ಬಂದ್ಬಿಟ್ಟು ನೋಡಿ, ಸಕ್ಕರೆ ಅನ್ನುವಂಥದ್ದು ಸಿಹಿ ಪದಾರ್ಥ ಸಂರಕ್ಷಣೆಗೆ ಉಪಯೋಗಿಸ್ತೀವಿ. ಉಪ್ಪು ಅನ್ನುವಂಥದ್ದು ನೋಡಿ, ಉಪ್ಪಿನಕಾಯಿ, ಮೀನು ಸಂರಕ್ಷಣೆಗೆ ನಾವು ಉಪ್ಪನ್ನ ಸಂರಕ್ಷಣಾಕಾರಿಯಾಗಿ ಉಪಯೋಗಿಸ್ತೀವಿ. ಹಣ್ಣಿನ ರಸ, ಜಾಮು ಇತ್ಯಾದಿಗಳನ್ನ ಸಂರಕ್ಷಿಸಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ನೋಟ್. ಏನು, ಸೋಡಿಯಂ ಬೆಂಜೋಯೇಟ್ ಅಥವಾ ಸೋಡಿಯಂ ಮೆಟಾಬೈಸಲ್ಫೇಟ್ ಅನ್ನ ಸೇರಿಸ್ಬಿಟ್ಟು ಈ ಒಂದು ಬ್ರೆಡ್, ಜಾಮು, ಏನೆಲ್ಲ ಸ್ವೀಟ್ ಪ್ರಿಸರ್ವೇಟಿವ್ಸ್ ಆಗಿ ಇವನ್ನ ಯೂಸ್ ಮಾಡ್ತಾರೆ. ಯಾವ್ದು ಸ್ವೀಟ್ ಪ್ರಿಸರ್ವೇಟಿವ್ ಬಂದ್ಬಿಟ್ಟು ಸೋಡಿಯಂ ಬೆಂಜೋಯೇಟ್ ಮತ್ತೆ ಸೋಡಿಯಂ ಮೆಟಾಬೈಸಲ್ಫೇಟ್. ಸಾಂಕ್ರಾಮಿಕ ರೋಗಗಳು ನೋಡಿ, ವಿವಿಧ ಮಾಧ್ಯಮಗಳ ಮೂಲಕ ಹರಡುವಂತಹ ರೋಗಗಳನ್ನ ನಾವು ಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ. ಅವು ಬಹುಶಃ ಗಾಳಿಯ ಮೂಲಕ ಹರಡುವಂತದ್ದಾದ್ರೆ ಅದಕ್ಕೆ ನೆಗಡಿ, ಕೋವಿಡ್, ಕ್ಷಯ, ಕೆಮ್ಮು, ಸಾರ್ಸು. ಅದೇ ನೀರಿನ ಮೂಲಕ ಹರಡುವಂತದ್ದು ಯಾವುದು ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಕಾಲರಾ, ವಿಷಮ ಶೀತ ಜ್ವರ, ಕೆಮ್ಮು,
ಎಲ್ಲವೂ ಆಯ್ತಾ. ಆಮೇಲೆ ಪ್ರಾಣಿಗಳ ಮೂಲಕ ಅಂತ ಬಂದಾಗ ರೇಬಿಸು, ಪ್ಲೇಗು, ಹಕ್ಕಿ ಜ್ವರ. ಇನ್ನು ಕೀಟಗಳ ಮೂಲಕ ಹರಡುವಂತಹ ಒಂದು ಸಾಂಕ್ರಾಮಿಕ ರೋಗ ಬಂದು ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ. ಅದೇ ಆಹಾರದ ಮೂಲಕ ಹರಡುವಂತಹ ಸಾಂಕ್ರಾಮಿಕ ರೋಗ ಬಂದ್ಬಿಟ್ಟು ಕಾಲರ ಮತ್ತೆ ಆಮಶಂಕೆ. ಆಯ್ತಾ, ಕಾಲರ ಮತ್ತೆ ಆಮಶಂಕೆ. ನಾವಿಲ್ಲಿ ಆಮಶಂಕೆ ಅನ್ನುವಂಥದ್ದು ಯಾವ್ದ್ರಿಂದ ಅಂತ ಹೇಳಿದ್ರೆ ಎಂಟಮೀಬಾಯಿಂದ ಬರುವಂಥದ್ದು. ಓಕೆ, ಯಾವುದು? ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡೋದಾದ್ರೆ ನೋಡಿ, ಪ್ರಾಣಿಗಳ ಮೂಲಕ ಹರಡುವಂತಹ ರೋಗ ದಟ್ ಇಸ್ ರೇಬಿಸ್. ಸೂಕ್ಷ್ಮಾಣುಗಳ ಗಾತ್ರವನ್ನು ಅಳೆಯುವ ಏಕಮಾನ ಮೈಕ್ರಾನ್. ಹಾಲು ಮೊಸರಾಗೋದಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾ ಒಂದು ಲ್ಯಾಕ್ಟೋಬೆಸಿಲಸ್. ಸಿಡುಬು ರೋಗಕ್ಕೆ ಲಸಿಕೆ ಕಂಡು ಹಿಡಿದಂತಹ ವಿಜ್ಞಾನಿ ಎಡ್ವರ್ಡ್ ಜೆನ್ನರ್. ಪೆನಿಸಿಲಿನ್ ಪ್ರತಿಜೈವಿಕ ಕಂಡು ಹಿಡಿದಂತಹ ವಿಜ್ಞಾನಿ ಅಲೆಕ್ಸಾಂಡರ್ ಫ್ಲೆಮಿಂಗ್. ವೈರಸ್ ನಿಂದ ಬರುವ ರೋಗ ಡೆಂಗ್ಯೂ ಆಗಿರುತ್ತೆ. ಮಲೇರಿಯಾ ರೋಗ ಈ ಜೀವಿಯಿಂದ ಉಂಟಾಗುತ್ತೆ, ಯಾವುದು? ಪ್ಲಾಸ್ಮೋಡಿಯಂ. ಸಾಕು ಪ್ರಾಣಿಗಳಿಗೆ ಸಾಮಾನ್ಯವಾಗಿ ವೈರಸ್ ನಿಂದ ಬರುವ ರೋಗ ಕಾಲುಬಾಯಿ ರೋಗ. ಗಾಳಿಯಲ್ಲಿರುವ ಮುಕ್ತ ನೈಟ್ರೋಜನ್ ನಿಂದ ಸ್ಥಿರೀಕರಿಸಿ ಸಸ್ಯಗಳಿಗೆ ದೊರೆಯುವಂತೆ ಮಾಡುವ ಬ್ಯಾಕ್ಟೀರಿಯಾ ಝೈಜೋಬಿಯಂ. ಇವುಗಳಲ್ಲಿ ಯಾವುದು ವೈರಸ್ ನಿಂದ ಬರುವ ರೋಗ ಅಲ್ಲ. ಮಲೇರಿಯಾ ಏನಿರುತ್ತೆ ಅದು ವೈರಸ್ ನಿಂದ ಬರುವ ರೋಗ ಅಲ್ಲ. ಏಡ್ಸ್ ವೈರಸ್ ಇಂದ ಬರುತ್ತೆ, ಸಾರ್ಸ್ ವೈರಸ್ ಇಂದ ಬರುತ್ತೆ, ಕರೋನಾ ವೈರಸ್ ಇಂದ ಬರುತ್ತೆ. ಬಟ್ ಮಲೇರಿಯಾ ಏನಿದೆ ಇದು ವೈರಸ್ ಇಂದ ಬರುವಂತದ್ದಲ್ಲ. ಹಾಗಾದ್ರೆ ಮಲೇರಿಯಾ ಯಾವ್ದ್ರಿಂದ ಬರುತ್ತೆ? ಮಲೇರಿಯಾ ಬರುವುದು ಕೀಟದಿಂದ, ಇನ್ಸೆಕ್ಟ್ ಇಂದ.